ಗುಣಸ್ಥಾನಗಳು ಭಾಗ 13. ಗುಣಸ್ಥಾನಗಳು ಭಾಗ 13. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಪ್ರಶ್ನೆ 190. 6 ಲೇಷ್ಯಗಳಲ್ಲಿ ಯಾವ ಗುಣಸ್ಥಾನ ಇರುತ್ತದೆ? ಕ್ರಮಾಂಕ ನೋಡಿಕೊಳ್ಳ್ರಿ, ಹೆಸರುಗಳು ನೋಡಿಕೊಳ್ಳ್ರಿ, ಗುಣಸ್ಥಾನಗಳು ನೋಡಿಕೊಳ್ಳ್ರಿ. 1. ಕೃಷ್ಣಲೇಷ್ಯ 1ರಿಂದ 4ನೇ ಗುಣಸ್ಥಾನದವರೆಗೆ ಇರುತ್ತದೆ. 2. ನೀಲಲೇಷ್ಯ 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೆ ಇರುತ್ತದೆ. 3. ಕಾಪೋತಲೇಷ್ಯ 1ನೇ ಗುಣಸ್ಥಾನದಿಂದ 4ನೇ ಗುಣಸ್ಥಾನದವರೆಗೆ ಇರುತ್ತದೆ. 4. ಪೀತಲೇಷ್ಯ 1ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದವರೆಗೆ ಇರುತ್ತದೆ. 5. ಪದ್ಮಲೇಷ್ಯ 1ರಿಂದ 7ನೇ ಗುಣಸ್ಥಾನದವರೆಗೆ ಇರುತ್ತದೆ. 6. ಶುಕ್ಲಲೇಷ್ಯ 1ರಿಂದ 13ನೇ ಗುಣಸ್ಥಾನದವರೆಗೆ ಇರ್ತದೆ. ಲೇಷ್ಯ ಅಂದರೆ ಕಷಾಯದಿಂದ ಅನುರಂಜಿತ ಆತ್ಮನ ಪರಿಣಾಮವನ್ನು ಲೇಷ್ಯ ಎನ್ನುತ್ತಾರೆ. ಅಂದರೆ ಕಷಾಯದಿಂದ ಅನುರಂಜಿತ ಆತ್ಮನ ಪರಿಣಾಮಗಳು, ಅದು ಲೇಷ್ಯ ಇದೆ. ಇದನ್ನೆಲ್ಲ ವಿಸ್ತಾರವಾಗಿ ಇಲ್ಲಿ ಹೇಳಲಾಗುವುದಿಲ್ಲ. ಇದು ಗುಣಸ್ಥಾನಗಳ ವಿಭಾಗ ಇದೆ. ಆದ್ದರಿಂದ ಇದನ್ನು ವಿಸ್ತಾರವಾಗಿ ತತ್ವಾರ್ಥ ಸೂತ್ರದ ಅರ್ಥದ 263 ಭಾಗಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ವಿಸ್ತಾರಕ್ಕೆ ಅವಕಾಶ ಇರುವುದಿಲ್ಲ. ಇಲ್ಲಿ ಮುಖ್ಯಾಂಶ ಗುಣಸ್ಥಾನಗಳದ್ದು ಇದೆ. ಆದ್ದರಿಂದ ಪ್ರಶ್ನೆ 191. ಭವ್ಯ ಮತ್ತು ಅಭವ್ಯಗಳ ಗುಣಸ್ಥಾನ ಏನು? ಕ್ರಮಾಂಕ, ಹೆಸರು, ಗುಣಸ್ಥಾನಗಳು ನೋಡಿಕೊಳ್ಳ್ರಿ. 1. ಭವ್ಯ ಜೀವ 1 ಗುಣಸ್ಥಾನದಿಂದ 14 ಗುಣಸ್ಥಾನದವರೆಗೆ ಇರುತ್ತದೆ. 2. ಅಭವ್ಯ ಜೀವ ಕೇವಲ 1ನೇ ಗುಣಸ್ಥಾನ ಅಂದರೆ ಮಿಥ್ಯಾತ್ವ ಗುಣಸ್ಥಾನದಲ್ಲಿಯೇ ಇರುತ್ತದೆ. ಇನ್ನು ಮುಂದೆ ಪ್ರಶ್ನೆ 192. ಯಾವ ಸಮ್ಯಕ್ತ್ವದಲ್ಲಿ ಯಾವ ಗುಣಸ್ಥಾನ ಇರುತ್ತದೆ? ಕ್ರಮಾಂಕ ನೋಡಿಕೊಳ್ಳ್ರಿ, ಹೆಸರುಗಳನ್ನು ನೋಡಿಕೊಳ್ಳ್ರಿ, ಗುಣಸ್ಥಾನಗಳು ನೋಡಿಕೊಳ್ಳ್ರಿ. 1. ಮಿಥ್ಯಾತ್ವ ಸಮ್ಯಕ್ತ್ವ 1ನೇ ಗುಣಸ್ಥಾನ. 2. ಸಾಸಾಧನ ಸಮ್ಯಕ್ತ್ವ 2ನೇ ಗುಣಸ್ಥಾನದಲ್ಲಿ. 3. ಮಿಶ್ರ ಸಮ್ಯಕ್ತ್ವ 3ನೇ ಗುಣಸ್ಥಾನದಲ್ಲಿರ್ತದೆ. 4. ಉಪಶಮ ಸಮ್ಯಕ್ತ್ವ 4ನೇ ಗುಣಸ್ಥಾನದಿಂದ 11 ಗುಣಸ್ಥಾನದವರೆಗೆ ಇರ್ತದೆ. ಇದನ್ನು ನಿಮಗೆ ವಿಸ್ತಾರವಾಗಿ ಹಿಂದೆ ಹೇಳಲಾಗಿದೆ. 8, 9, 10, 11 ಗುಣಸ್ಥಾನದಲ್ಲಿ ಆದರೆ ಅದು ದ್ವಿತೀಯೋಪಶಮ ಸಮ್ಯಕ್ತ್ವ. ಅರ್ಥ ಆಯ್ತಲ್ಲ? ಅದನ್ನು ಅತಿ ವಿಸ್ತಾರವಾಗಿ ಹಿಂದೆ ಹೇಳಲಾಗಿದೆ. ಆದ್ದರಿಂದ ಇಲ್ಲಿ ಇದನ್ನು ವಿಸ್ತರಿಸುವುದಿಲ್ಲ. 5. ವೇದಕ ಸಮ್ಯಕ್ತ್ವ ಅಂದರೆ ಕ್ಷಯೋಪಶಮಿಕ ಸಮ್ಯಕ್ತ್ವ. 4, 5, 6, 7 ಈ 4 ಗುಣಸ್ಥಾನಗಳಲ್ಲಿ ಇರುತ್ತದೆ. 6. ಕ್ಷಾಯಿಕ ಸಮ್ಯಕ್ತ್ವ 4ನೆಯ ಗುಣಸ್ಥಾನದಿಂದ ಪ್ರಾರಂಭವಾಗಿ 14ನೇ ಗುಣಸ್ಥಾನದವರೆಗೂ ಇರ್ತದೆ ಮತ್ತು ಸಿದ್ಧ ಭಗವಾನರಲ್ಲಿ ಕೂಡ ಇರ್ತದೆ. ಆ ಸಿದ್ಧ ಭಗವಾನರು ಗುಣಸ್ಥಾನದಲ್ಲಿ ಬರುವುದಿಲ್ಲ. ಅವರು ಗುಣಸ್ಥಾನಾತೀತ ಇದ್ದಾರೆ, ಅವರು ಅದರಿಂದ ರಹಿತ ಇದ್ದಾರೆ.
ಆದರೆ ಸಿದ್ಧ ಭಗವಾನರದ್ದು ಕೂಡ ಕ್ಷಾಯಿಕ ಸಮ್ಯಕ್ ದರ್ಶನ ಇರುತ್ತದೆ. ಅದನ್ನು ಇಲ್ಲಿ ಗುಣಸ್ಥಾನದ ವಿಷಯದಲ್ಲಿ ಹೇಳಲಾಗುವುದಿಲ್ಲ. ಸಿದ್ಧ ಭಗವಾನರ ಗುಣಸ್ಥಾನದಲ್ಲಿ ಬರುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ಕೇಳ್ರಿ. ಹಾಗಾದರೆ ಪ್ರಶ್ನೆ 193. ಸೈನಿ ಅಸೈನಿಗಳು ಅವುಗಳ ಗುಣಸ್ಥಾನ ಯಾವುವು? ನೋಡ್ಕೊಡ್ರಿ. ಕ್ರಮಾಂಕ, ಹೆಸರು, ಗುಣಸ್ಥಾನ ನೋಡ್ಕೊಡ್ರಿ. 1. ಸೈನಿ 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನ. 2. ಅಸೈನಿ 1ನೇ ಗುಣಸ್ಥಾನ. ಸೈನಿ ಮತ್ತು ಅಸೈನಿ ಅಂದರೆ ಸೈನಿ ಅಥವಾ ಸಂಜ್ಞಿ ಅಥವಾ ಸಮನಸ್ಕ, ಇವು 3 ಶಬ್ದಗಳು ಬರ್ತವೆ. ಅಂದರೆ ಮನ ಸಹಿತ ಜೀವ ಎಂದು ಅರ್ಥ. ಸೈನಿ, ಸಂಜ್ಞಿ, ಸಮನಸ್ಕ. ಇನ್ನು ಅಸೈನಿ ಅಂದರೆ ಮನರಹಿತ ಜೀವ, ಅದಕ್ಕೆ ಮನಸ್ಸು ಇರುವುದಿಲ್ಲ. ಅಂದರೆ ಏಕೇಂದ್ರಿಯದಿಂದ ಪ್ರಾರಂಭವಾಗಿ ಪಂಚೇಂದ್ರಿಯ ಅಸೈನಿವರೆಗೆ ಜೀವಗಳು ಎಲ್ಲನೂ ಅಸೈನಿನೇ ಇರ್ತವೆ, ಅವಕ್ಕೆ ಮನಸ್ಸು ಇರುವುದಿಲ್ಲ. ಅಸೈನಿ, ಅಸಂಜ್ಞಿ, ಅಮನಸ್ಕ ಇವು 3 ಶಬ್ದಗಳು ಈ ಅಸೈನಿಗೆ ಹೇಳಲಾಗ್ತದೆ. ಅವುಗಳದ್ದು ಮಿಥ್ಯಾತ್ವ, ಒಂದೇ ಗುಣಸ್ಥಾನ ಇರುತ್ತದೆ. ಪ್ರಶ್ನೆ 194. ಆಹಾರಕದಲ್ಲಿ ಗುಣಸ್ಥಾನಗಳು ಯಾವುವು? ಕ್ರಮಾಂಕ, ಹೆಸರು, ಗುಣಸ್ಥಾನ ನೋಡಿಕೊಳ್ಳ್ರಿ. 1. ಆಹಾರಕ 1ರಿಂದ 13 ಗುಣಸ್ಥಾನ. 2. ಅನಾಹಾರಕ 1, 2, 4, 13, 14 ಇವು ಇಷ್ಟು ಗುಣಸ್ಥಾನಗಳು. ಇಲ್ಲಿ ಆಹಾರಕ ಮತ್ತು ಅನಾಹಾರಕ ಅಂತಂದರೆ ಹಾಗಂದ ತಕ್ಷಣ ಇಲ್ಲಿ ನಾವು ನೀವು ಮಾಡುವ ಆಹಾರ ಈ ರೀತಿ ತಗೋಬಾರ್ದು, ಆ ರೀತಿ ಅಲ್ಲ. ಅದು ಅಲ್ಲಿ ಏನಾಗ್ತದೆ, ಅದು ಶರೀರಕ್ಕೆ ಬೇಕಾದ ಪುದ್ಗಲ ಪರಮಾಣುಗಳನ್ನು ವಾತಾವರಣದಿಂದ ಸ್ವೀಕರಿಸುವುದು ಕೂಡ ಆಹಾರಕದಲ್ಲಿ ಬರ್ತದೆ. ಅವಾಗ ನಾವು ನೀವು ಈ ರೀತಿ ಮಾಡುವಂಥ ಆಹಾರ ಆ ರೀತಿ ತಗೋಬಾರ್ದು, ಅದನ್ನು ಆ ಅರ್ಥದಲ್ಲಿ ಅದು ಇಲ್ಲ. ಆಹಾರಕ 1ರಿಂದ 13 ಗುಣಸ್ಥಾನ ತನಕನೂ ಜೀವ ಇರ್ತದೆ, ಸರಿ. ಆಮೇಲೆ ಅನಾಹಾರಕ ಅಂತಂದರೆ 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ, 4ನೇ ಗುಣಸ್ಥಾನ. ಇದು ವಿಗ್ರಹ ಗತಿ ಅಂತಂದರೆ ಯಾವುದಾದರೂ ಜೀವ ತನ್ನ ಶರೀರವನ್ನು ಇಲ್ಲಿ ಬಿಟ್ಟು, ಅಂದರೆ ಮರಣ ಆದಾಗ ಇನ್ನೊಂದು ಶರೀರವನ್ನು ಪಡೆಯಲಿಕ್ಕೆ ಹೋಗಬೇಕಿದ್ರೆ ಕಾರ್ಮಾಣು ಕಾಯೋಗ ಇರ್ತದಲ್ವ, ಆವಾಗ ಜೀವ ಅನಾಹಾರಕ ಇರ್ತದೆ. ಅಂದರೆ ಔದಾರಿಕ ವೈಕ್ರಿಕ ಈ ಶರೀರಗಳಿಗೆ ಬೇಕಾದ ಪುದ್ಗಲ ಪರಮಾಣುಗಳನ್ನು ಅದು ಗ್ರಹಣ ಮಾಡುವುದಿಲ್ಲ, ಆವಾಗ ಅದು ಅನಾಹಾರಕ ಎಂದು ಹೇಳಲ್ಪಡ್ತದೆ. 1ನೇ ಗುಣಸ್ಥಾನ, 2ನೇ ಗುಣಸ್ಥಾನ, 4ನೇ ಗುಣಸ್ಥಾನ ಇದು ಮರಣ ಮತ್ತು ಜನನದ ಅಪೇಕ್ಷೆಯಿಂದ ಅವು ಇರ್ತವೆ, ಇರಲಿ. ಇನ್ನು 13ನೇ ಗುಣಸ್ಥಾನ ಅಂತಂದರೆ ಅಲ್ಲಿ ಸಮುದ್ಘಾತದ ಸಮಯದ ಅಪೇಕ್ಷೆಯಿಂದ ಅಲ್ಲಿ ಅನಾಹಾರಕ ಹೇಳಲಾಗಿದೆ, ಬಾಕಿ ಸಮಯದ್ದಲ್ಲ. ಇನ್ನು 14ನೇ ಗುಣಸ್ಥಾನದಲ್ಲಿ ಯಾವ ಯೋಗ ಕೂಡ ಇರೋದಿಲ್ಲ, ಅದು ಅನಾಹಾರಕ ಇದೆ. ಇನ್ನು ಮುಂದಿನ ವಿಷಯ, ಇದನ್ನು ಬಹಳ ವಿಸ್ತಾರವಾಗಿ ಇಲ್ಲಿ ಹೇಳಲು ಆಗುವುದಿಲ್ಲ, ಆ ವಿಷಯ ಅಲ್ಲ. ಕೇವಲ ಇಲ್ಲಿ ಗುಣಸ್ಥಾನಗಳನ್ನು ತಿಳ್ಕೊಂಡ್ರೆ ಸಾಕಷ್ಟೇ. ಇನ್ನು ಮುಂದಿನ ವಿಷಯ, 14 ಗುಣಸ್ಥಾನಗಳು ಸ್ವಕೀಯ ಇದೆ ಅಂತಂದರೆ ಯಾಕೆ ಈ ವಿಷಯ ಬಂತು ಅಂತಂದರೆ, ಈಗ ಇಲ್ಲಿ ಏನು ನಡೀತಿದೆ, 24 ಸ್ಥಾನಗಳು ಅಲ್ಲಿ ಗುಣಸ್ಥಾನಗಳು. ಆ 24 ಸ್ಥಾನಗಳಲ್ಲಿ ಒಂದು ಸ್ಥಾನ ಗುಣಸ್ಥಾನದ್ದು ಬರ್ತದೆ. ಹಾಗಾಗಿ ಅರ್ಥ ಆಯಿತು. ಆದ್ದರಿಂದ 14 ಗುಣಸ್ಥಾನಗಳು ಸ್ವಕೀಯ ಅಂತಂದರೆ ಸ್ವಂತ ಜೀವ ಯಾವ ಆ ಗುಣಸ್ಥಾನದಲ್ಲಿದೆ ಅದನ್ನು ಸ್ವೀಕಾರ ಮಾಡಬೇಕು ಎನ್ನುವುದು ಅರ್ಥ ಅಷ್ಟೇ. ಇನ್ನು ಮುಂದೆ ಪ್ರಶ್ನೆ 195.
19 ಜೀವ ಸಮಾಸಗಳಲ್ಲಿ ಯಾವ ಗುಣಸ್ಥಾನ ಇರುತ್ತದೆ? ಕ್ರಮಾಂಕ ನೋಡಿಕೊಳ್ಳ್ರಿ, ಹೆಸರುಗಳನ್ನು ನೋಡಿಕೊಳ್ಳ್ರಿ, ಗುಣಸ್ಥಾನಗಳನ್ನು ನೋಡಿಕೊಳ್ಳ್ರಿ. 1. ಪೃಥ್ವಿಕಾಯಿಕ ಸೂಕ್ಷ್ಮ, 1ನೇ ಗುಣಸ್ಥಾನ ಅಂದರೆ ಮಿಥ್ಯಾತ್ವ. 2. ಪೃಥ್ವಿಕಾಯಿಕ ಭಾದರ, 1ನೇ ಗುಣಸ್ಥಾನ ಅಂದರೆ ಮಿಥ್ಯಾತ್ವ. 3. ಜಲಕಾಯಿಕ ಸೂಕ್ಷ್ಮ, 1ನೇ ಗುಣಸ್ಥಾನ. 4. ಜಲಕಾಯಿಕ ಭಾದರ, 1ನೇ ಗುಣಸ್ಥಾನ. 5. ಅಗ್ನಿಕಾಯಿಕ ಸೂಕ್ಷ್ಮ, 1ನೇ ಗುಣಸ್ಥಾನ. 6. ಅಗ್ನಿಕಾಯಿಕ ಭಾದರ, 1ನೇ ಗುಣಸ್ಥಾನ. 7. ವಾಯುಕಾಯಿಕ ಸೂಕ್ಷ್ಮ, 1ನೇ ಗುಣಸ್ಥಾನ. 8. ವಾಯುಕಾಯಿಕ ಭಾದರ, 1ನೇ ಗುಣಸ್ಥಾನ. 9. ಸಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿ, 1ನೇ ಗುಣಸ್ಥಾನ. 10. ಅಪ್ರತಿಷ್ಠಿತ ಪ್ರತ್ಯೇಕ ವನಸ್ಪತಿ, 1ನೇ ಗುಣಸ್ಥಾನ. 11. ನಿತ್ಯ ನಿಗೋಧ ಸೂಕ್ಷ್ಮ, 1ನೇ ಗುಣಸ್ಥಾನ. 12. ನಿತ್ಯ ನಿಗೋಧ ಭಾದರ, 1ನೇ ಗುಣಸ್ಥಾನ. 13. ಇತರ ನಿಗೋಧ ಸೂಕ್ಷ್ಮ, 1ನೇ ಗುಣಸ್ಥಾನ. 14. ಇತರ ನಿಗೋಧ ಭಾದರ, 1ನೇ ಗುಣಸ್ಥಾನ. 15. ದ್ವಿಇಂದ್ರಿಯ ಜೀವ ಭಾದರ, 1ನೇ ಗುಣಸ್ಥಾನ. 16. ತ್ರಿಇಂದ್ರಿಯ ಜೀವ ಭಾದರ, 1ನೇ ಗುಣಸ್ಥಾನ. 17. ಚತುರಿಂದ್ರಿಯ ಜೀವ ಭಾದರ, 1ನೇ ಗುಣಸ್ಥಾನ. 18. ಸೈನಿ ಪಂಚೇಂದ್ರಿಯ ಜೀವ ಭಾದರ, 1ರಿಂದ 12 ಗುಣಸ್ಥಾನ. 19. ಅಸೈನಿ ಪಂಚೇಂದ್ರಿಯ ಜೀವ ಭಾದರ, 1ನೇ ಗುಣಸ್ಥಾನ. ಇಲ್ಲಿ ಒಂದು ಸ್ವಲ್ಪ ತಿಳಿಬೇಕಾದಂತಹ ಒಂದು ವಿಷಯ ಏನು ಅಂತಂದರೆ, ಇಲ್ಲಿ ಎಲ್ಲಿ ತನಕ ಅಂತಂದರೆ 13 ವಿಷಯ ಏನು ಬಂತು ನೋಡ್ರಿ ನಿಮಗೆ. ಇತರೆ ನಿಗೋಧ ಜೀವ ಸೂಕ್ಷ್ಮ ಅಂತ ಹೇಳಿ ಇರಲಿ. ಈಗ ಇಲ್ಲಿ ಅಲ್ಲಿವರೆಗೆ ಮತ್ತೆ ಇತರ ನಿಗೋಧ ಭಾದರ ಇಲ್ಲಿವರೆಗೆ ಬಂತಲ್ಲ. ಇಲ್ಲಿ ಸೂಕ್ಷ್ಮ ಭಾದರ, ಸೂಕ್ಷ್ಮ ಭಾದರ, ಸೂಕ್ಷ್ಮ ಭಾದರ ಈ ರೀತಿ ಎಲ್ಲ ಬರ್ತಾ ಇದೆ ಅಲ್ವಾ. ಆದರೆ ಒಂದು ನೆನ್ಪಿಟ್ಕೊಳ್ರಿ, ಈ ಸೂಕ್ಷ್ಮ ಮತ್ತು ಭಾದರ ಇವು ಎರಡೂ ಕೂಡ ಏಕೇಂದ್ರಿಯ ಜೀವಗಳ ಭೇದಗಳು ಎಂದು ತಿಳಿಯಿರಿ. ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ಸೈನ್ಯ ಅಸೈನಿ ಏನು ಬೇಕಾದ್ರೂ ಇರಲಿ, ಅಂದರೆ ದ್ವಿಇಂದ್ರಿಯದಿಂದ ಮುಂದಿನ ಎಲ್ಲ ಜೀವಗಳು ಅವು ನಿಯಮದಿಂದ ಭಾದರನೇ ಇರ್ತವೆ. ಅಲ್ಲಿ ಸೂಕ್ಷ್ಮದ ಭೇದ ಇಲ್ಲ. ಆದರೂ ಕೂಡ ಇಲ್ಲಿ ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಎಲ್ಲದಕ್ಕೂ ಭಾದರ 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 ಶಬ್ದವನ್ನು ಬರೆಯಲಾಗಿದೆ. ಇದು ತಿಳುವಳಿಕೆಗೋಸ್ಕರ ಈ ರೀತಿ ಇದೆ ಅಷ್ಟೇ. ಯಾಕೆಂದರೆ ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯದಲ್ಲಿ ಸೂಕ್ಷ್ಮ ಭಾದರಗಳ ಭೇದ ಇಲ್ಲ. ಕೇವಲ ಎಲ್ಲವೂ ಭಾದರ 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 ಜೀವಗಳೇ ಇರ್ತವೆ. ಅರ್ಥ ಆಯಿತು? ಸೂಕ್ಷ್ಮ ಇಲ್ಲ ಅಲ್ಲಿ. ಇಷ್ಟೇ ತಿಳ್ಕೊಂಡ್ರೆ ಸಾಕು. ಅದನ್ನು ಒಂದು ತಿಳಿಸುವ ಪದ್ಧತಿ ಆ ರೀತಿ ಇದೆ. ಆದ್ದರಿಂದ ಆ ರೀತಿ ಬರೆಯಲಾಗಿದೆ. ಇಲ್ಲಿ ಇಷ್ಟೇ ತಿಳ್ಕೋಬೇಕು ಏನು ಅಂತಂದರೆ, ಸೈನಿ ಪಂಚೇಂದ್ರಿಯ ಭಾದರ ಜೀವ ಅಂದರೆ ಸಂಜ್ಞಿ ಸಮನಸ್ಕ ಈ ಜೀವಗಳಿಗೆ ಮಾತ್ರ 1ರಿಂದ 12 ಗುಣಸ್ಥಾನಗಳು ಆಗಲು ಸಾಧ್ಯ. ಇನ್ನು ಉಳಿದಂತಹ ಯಾವ ಜೀವಕ್ಕೂ ಕೂಡ 1ನೇ ಗುಣಸ್ಥಾನದ ಮೇಲ್ಪಟ್ಟು ಅವುಗಳು ಯಾವುವೂ ಕೂಡ ಬರುವುದಿಲ್ಲ. ಈ ರೀತಿ ಇದನ್ನು ತಿಳಿಯಬೇಕಾಗುತ್ತದೆ. ಈ ಸಂಪೂರ್ಣ ಇದರ ಸಾರಾಂಶ ಇಷ್ಟಿದೆ. ಇದನ್ನು ಸರಳವಾಗಿ ತಿಳಿಯಬಹುದು. ಪ್ರಶ್ನೆ 196.
6 ಪರ್ಯಾಪ್ತಿಗಳಲ್ಲಿ ಯಾವ ಗುಣಸ್ಥಾನ ಇರುತ್ತದೆ? ಕ್ರಮಾಂಕ ನೋಡಿಕೊಳ್ಳಿರಿ, ಹೆಸರುಗಳನ್ನು ನೋಡಿಕೊಳ್ಳಿರಿ, ಗುಣಸ್ಥಾನ ನೋಡಿಕೊಳ್ಳಿರಿ. 1. ಆಹಾರ ಪರ್ಯಾಪ್ತಿ 1ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೂ ಇರುತ್ತದೆ. 2. ಶರೀರ ಪರ್ಯಾಪ್ತಿ 1ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೂ ಇರುತ್ತದೆ. 3. ಇಂದ್ರಿಯ ಪರ್ಯಾಪ್ತಿ 1ರಿಂದ 14ನೇ ಗುಣಸ್ಥಾನದವರೆಗೂ ಇರುತ್ತದೆ. 4. ಶ್ವಾಸೋಚ್ಛ್ವಾಸ ಪರ್ಯಾಪ್ತಿ 1ರಿಂದ 14ನೇ ಗುಣಸ್ಥಾನದವರೆಗೂ ಇರುತ್ತದೆ. 5. ಭಾಷಾ ಪರ್ಯಾಪ್ತಿ 1ರಿಂದ 14ನೇ ಗುಣಸ್ಥಾನದವರೆಗೂ ಇರುತ್ತದೆ. 6. ಮನಃ ಪರ್ಯಾಪ್ತಿ 1ರಿಂದ 14ನೇ ಗುಣಸ್ಥಾನದವರೆಗೂ ಇರುತ್ತದೆ. ಇದು ಏನು ಅಂತಂದರೆ 14ನೇ ಗುಣಸ್ಥಾನದಲ್ಲಿ ಇವುಗಳ ಒಂದು ಕೆಲಸಗಳು ಇಲ್ಲದಿದ್ದರೂ ಕೂಡ ಅಲ್ಲಿ ಶರೀರ ಇರ್ತದಲ್ಲ, ಆದ್ದರಿಂದ ಆ ಅಪೇಕ್ಷೆಯಿಂದ, ಏಕೆಂದರೆ ಶರೀರ ಪರ್ಯಾಪ್ತ ಶರೀರ ಇದೆ ಅವ್ರದ್ದು 14ನೇ ಗುಣಸ್ಥಾನದಲ್ಲಿ, ಆದ್ದರಿಂದ ಇದನ್ನು ಸಂಪೂರ್ಣ 1ರಿಂದ 14ನೇ ಗುಣಸ್ಥಾನದವರೆಗೆ ಎಲ್ಲವನ್ನು ಹೇಳಲಾಗಿದೆ. 14ನೇ ಗುಣಸ್ಥಾನದಲ್ಲಿ ಯೋಗ ಇಲ್ಲ ಅಷ್ಟೇ, ಆದರೆ ಈ ಶರೀರ ಪರ್ಯಾಪ್ತ ಇರೋದರಿಂದ, ಅಂದರೆ ಸಂಪೂರ್ಣ ಇರೋದರಿಂದ ಇದನ್ನೆಲ್ಲನೂ ಹೇಳಲಾಗಿದೆ 14ನೇ ಗುಣಸ್ಥಾನದವರೆಗೆ ಎಲ್ಲವನ್ನು. ಇನ್ನು ಮುಂದೆ ಇದರ ವಿಸ್ತಾರ ವಿಷಯವನ್ನು ಇಲ್ಲಿ ಹೇಳಲಾಗುವುದಿಲ್ಲ, ಅದನ್ನು ಬೇರೆ ಸ್ಥಳಗಳಲ್ಲಿ ಹೇಳಿ ಆಗಿದೆ. ಅಂದರೆ ತತ್ವಾರ್ಥ ಸೂತ್ರ ನಿಮಗೆ ಇದರದ್ದೆಲ್ಲ ವಿಸ್ತಾರ ವಿಷಯಗಳು ಬೇಕಾದರೆ ತತ್ವಾರ್ಥ ಸೂತ್ರದ 263 ಭಾಗ ಅಲ್ಲಿ ಹೇಳಿದ್ದಾಗಿದೆ. ಅಲ್ಲಿ ನೀವು ಅದರಿಂದ ಕೇಳಿ ಎಲ್ಲ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಇಲ್ಲಿ ವಿಸ್ತಾರಕ್ಕೆ ಅವಕಾಶ ಇರುವುದಿಲ್ಲ. ಇನ್ನು ಮುಂದಿನ ವಿಷಯ ಪ್ರಶ್ನೆ 197. 10 ಪ್ರಾಣಗಳಲ್ಲಿ ಯಾವ ಗುಣಸ್ಥಾನಗಳು ಇರುತ್ತವೆ? ನೋಡಿ ಉತ್ತರ. ಈ ಕ್ರಮಾಂಕ ನೋಡ್ಕೊಳ್ರಿ, ಸ್ವಲ್ಪ ಹೆಸರುಗಳನ್ನ ನೋಡ್ಕೊಳ್ರಿ, ಗುಣಸ್ಥಾನಗಳನ್ನ ನೋಡ್ಕೊಳ್ರಿ. ಕ್ರಮಾಂಕ 1ರಿಂದ 5. ಕ್ರಮಾಂಕನೇ 1ರಿಂದ 5. ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಇದು. ಹೆಸರುಗಳು ನೋಡ್ಕೊಳ್ರಿ. ಇಲ್ಲಿ ಇಂದ್ರಿಯ ಪ್ರಾಣಗಳು 5, ಅದಕ್ಕೋಸ್ಕರ ಅಲ್ಲಿ 5 ಹಾಕಿರೋದು. ಭಾವೇಂದ್ರಿಯದ ಅಪೇಕ್ಷೆಯಿಂದ 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ. ಇನ್ನು ಮುಂದೆ 6 ಮನೋಬಲ ಪ್ರಾಣ, ಅಂದರೆ ಇಲ್ಲಿ ಮೇಲೆ 1ರಿಂದ 5 ಕೊಟ್ಟಿದ್ದಿತ್ತಲ್ಲ, ಅದು 5 ಇಂದ್ರಿಯಗಳ ಸೂಚನೆ ಆಯ್ತಾಯ್ತು. ಹಾಂ, ಇನ್ನು ಮುಂದೆ 6 ಕೆಳಗಡೆ ಅಲ್ಲಿ ಕ್ರಮಾಂಕ ನೋಡ್ಕೊಳ್ರಿ. 6 ಮನೋಬಲ ಪ್ರಾಣ, ಭಾವಮನದ ಅಪೇಕ್ಷೆಯಿಂದ 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ. ಇನ್ನು ಮುಂದೆ 7 ವಚನ ಬಲ ಪ್ರಾಣ, 1ರಿಂದ 13ನೇ ಗುಣಸ್ಥಾನದವರೆಗೆ. 8 ಕಾಯಬಲ ಪ್ರಾಣ, 1ನೇ ಗುಣಸ್ಥಾನದಿಂದ 13ನೇ ಗುಣಸ್ಥಾನದವರೆಗೆ. 9 ಶ್ವಾಸ ಉಚ್ಛ್ವಾಸ ಪ್ರಾಣ, ಇದು 1ನೇ ಗುಣಸ್ಥಾನದಿಂದ 13ನೇ ಗುಣಸ್ಥಾನದವರೆಗೆ. 10 ಆಯು ಪ್ರಾಣ, ಇದು 1ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೆ. ಇಲ್ಲಿ ನೋಡಿ, ಈಗ ಕ್ರಮ ಸಂಖ್ಯೆಯನ್ನು ಇನ್ನೊಂದು ಸಲ ನೋಡ್ಕೊಳ್ರಿ, ಇಲ್ಲಾಂದ್ರೆ ನಿಮಗೆ ಇದು ಗೊಂದಲ ಆಗ್ತದೆ. 1ರಿಂದ 5 ಇಂದ್ರಿಯಗಳದ್ದಾಯಿತು, ಆಮೇಲೆ 6 ಮನಬಲ, 7 ವಚನ ಬಲ, 8 ಕಾಯಬಲ, 9 ಶ್ವಾಸೋಚ್ಛ್ವಾಸ, 10 ಆಯು ಪ್ರಾಣ. ಅರ್ಥ ಆಯಿತು? ಇಲ್ಲಿಗೆ ಈ 10 ಪ್ರಾಣಗಳದ್ದಾಯಿತು. ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡ್ರಿ, ನಿಮ್ಗೆ ತಾನೇ ಗೊತ್ತಾಗ್ತದೆ ಅದು ಅಲ್ವಾ? ಹಾಂ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.